ಮತ್ತೇನು ಮಾಡಬೇಕು, ಯಾವ ರೀತಿ ಆಕ್ರೋಶವನ್ನ ವ್ಯಕ್ತಪಡಿಸಬೇಕು ಅನ್ನುವಂಥದ್ದು ಈಗ ಪ್ರತಿಭಟನಾಕಾರರ ಪ್ರಶ್ನೆಯಾಗಿದೆ. ನೆಲಕ್ಕೆ ಅಂಟಿಸಿದ್ದ ಧ್ವಜವನ್ನ ತೆಗೆದು ಜೋಪಾನ ಮಾಡಿದ್ದಾರೆ. ನಿಮಗೆ ಆ ಪಾಕಿಸ್ತಾನದ ಧ್ವಜದ ಬಗ್ಗೆ ಇದ್ದಂತಹ ಕಾಳಜಿ 26 ಜನ ಅಮಾಯಕರು ಸತ್ತೋದ್ರಲ್ಲ, ಅವರ ಮಕ್ಕಳು, ಅವರ ಪತ್ನಿಯರು, ಅವರ ಕುಟುಂಬಸ್ಥರ ಕಣ್ಣೀರು ಒರೆಸೋದ್ರ ಬಗ್ಗೆ ಕಾಳಜಿ ಇದೆಯಾ? ಪಾಕಿಸ್ತಾನದ ಧ್ವಜವನ್ನ ನೆಲಕ್ಕೆ ಅಂಟಿಸಿದ್ರು ಅಂದ ಮಾತ್ರಕ್ಕೆ ನೀವು ಬರ್ತಾ ಇದ್ದೀರಿ, ಆ ಪಾಕಿಸ್ತಾನ ಧ್ವಜವನ್ನ ತೆಗಿತಾ ಇದ್ದೀರಿ, ಜೋಪಾನ ಮಾಡ್ತಾ ಇದ್ದೀರಿ. ಭಾರತದ ಬಗ್ಗೆ ನಿಮಗೆ ಇದೇ ರೀತಿಯ ಕಾಳಜಿ, ಪ್ರೇಮ ಇದೆಯಾ? ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ್ ಯಾವಾಗ? ಆಗಸ್ಟ್ 15ಕ್ಕೆ ನಾವೇನ್ ಮಾಡ್ತೀವಿ, ಜನವರಿ 26ಕ್ಕೆ ನಾವೇನ್ ಮಾಡ್ತೀವಿ? ಈ ಪ್ರಶ್ನೆನ ಕೇಳಿದ್ರೆ ನಿಮ್ಮ ಹತ್ರ ಉತ್ತರ ಇದೆಯಾ? ನಾಚಿಕೆ ಆಗ್ಬೇಕು. ಹಿಂದೂಗಳ ನರಮೇಧ ಆಗ್ತಾ ಇದೆ. ಪ್ರವಾಸಕ್ಕೆ ಅಂತ ಹೋದವರ ಧರ್ಮ ಕೇಳಿ ಗುಂಡಿಕ್ಕಿ ಹತ್ಯೆ ಮಾಡುವಂತ ಕೆಲಸ ಆಗ್ತಾ ಇದೆ. ಕಲಬುರಗಿಯಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನೆಲಕ್ಕೆ ಪಾಕಿಸ್ತಾನದ ಧ್ವಜವನ್ನ ಅಂಟಿಸಿದ್ದಾರೆ, ತಮ್ಮ ಸಿಟ್ಟನ್ನ ಹೊರಹಾಕ್ತಾ ಇದ್ದಾರೆ. ಇದು ಪಾಪಿ ಪಾಕಿಸ್ತಾನ, ನೀಚ ಪಾಕಿಸ್ತಾನ, ನಮ್ಮ ಅಮಾಯಕ ಭಾರತೀಯರನ್ನ ಕೊಂದಂತಹ ನೀಚ ದೇಶ, ಉಗ್ರವಾದಿಗಳನ್ನ ಪೋಷಿಸುವಂತಹ ದೇಶ ಅಂತ ತಮ್ಮ ಸಿಟ್ಟನ್ನ ಹೊರಹಾಕ್ತಾ ಇದ್ದಾರೆ. ಇವರಿಬ್ರು ಯಾರು ಪಾಕಿಸ್ತಾನದ ಪರವಾಗಿ ಇಷ್ಟೊಂದು ಪ್ರೇಮ ಕಾಳಜಿಯನ್ನ ತೋರಿಸೋದಕ್ಕೆ? ಜೋಪಾನ ಮಾಡೋದು ಯಾಕೆ? ನಿಮಗೆ ಈ ರೀತಿಯ ಕಾಳಜಿ ಪಾಕಿಸ್ತಾನದ ಪರವಾಗಿ ಅಲ್ಲ, ಬದಲಾಗಿ ನಮ್ಮ ದೇಶದ 26 ಜನ ಅಮಾಯಕರು ತೀರಿ ಹೋದ್ರಲ್ಲ, ಅವರ ಕುಟುಂಬಸ್ಥರ ಕಣ್ಣೀರನ್ನ ಒರೆಸುವ ಬಗ್ಗೆ ನಿಮ್ಮ ಕಾಳಜಿ ಇರಬೇಕಾಗಿತ್ತು. ಈ ಉಗ್ರಗಾಮಿ ಚಟುವಟಿಕೆಯಲ್ಲಿ ಪಾಕ್ ನಡೆಯನ್ನ ಖಂಡಿಸಿ ಪಾಕ್ ಧ್ವಜವನ್ನ ನೆಲಕ್ಕೆ ಅಂಟಿಸಿ ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇದೆ. ಹಿಂದೂ ಸಂಘಟನೆಗಳು ಪ್ರತಿಭಟನೆ ನಡೆಸ್ತಾ ಇರುವಂತದ್ದು. ಪಾಕಿಸ್ತಾನ ಧ್ವಜವನ್ನ ಕಾಲಿನಿಂದ ತುಳಿದು ಆಕ್ರೋಶ ವ್ಯಕ್ತಪಡಿಸಲಾಗ್ತಾ ಇದೆ. ನಡು ರಸ್ತೆಯಲ್ಲಿ ಪಾಕ್ ಧ್ವಜಗಳನ್ನ ಅಂಟಿಸಿ ಖಂಡನೆ ವ್ಯಕ್ತಪಡಿಸಲಾಗ್ತಾ ಇದೆ. ಬಜರಂಗ ದಳದ ಕಾರ್ಯಕರ್ತರು ಪಾಕ್ ಧ್ವಜವನ್ನ ಅಂಟಿಸಿ ಪ್ರತಿಭಟನೆಯನ್ನ ವ್ಯಕ್ತಪಡಿಸಿದರು. ಯಾರಿಗಾದ್ರೂ ಸಹಜವಾಗಿ ಕೋಪ ಬರುತ್ತೆ ರೀ. ನಮ್ಮ ಮನೆಯಲ್ಲೇ ನಮ್ಮ ಜನಗಳು ಸುರಕ್ಷಿತವಾಗಿ ಇಲ್ಲ, ನಮ್ಮ ದೇಶದಲ್ಲೇ ನಮ್ಮ ಜನಗಳನ್ನ ಬೇಕಾ ಬಿಟ್ಟು ಗುಂಡೊಡೆದು ಸಾಯಿಸ್ತಾರೆ ಅಂತ ಅಂದ್ರೆ, ಅದಕ್ಕೆ ಪಾಕಿಸ್ತಾನ ಕುಮ್ಮಕ್ಕು ಕೊಡುತ್ತೆ ಅಂತ ಅಂದ್ರೆ ನಿಜಕ್ಕೂ ಇದು ಯುದ್ಧ ಅಂತಾನೆ ಹೇಳ್ಬೇಕಷ್ಟೇ ಇಂಥ ಸನ್ನಿವೇಶವನ್ನ. ಮತ್ತೆ ಇಲ್ಲಿ ನಮ್ಮ ನಡುವೆಯೇ ಪಾಕಿಸ್ತಾನವನ್ನ ಸಪೋರ್ಟ್ ಮಾಡೋ ಅಂತವ್ರು, ಅಂಥ ನೀಚ ಪಾಕಿಸ್ತಾನವನ್ನ ಕೇವಲ ಧರ್ಮಕ್ಕೋಸ್ಕರ ಸಪೋರ್ಟ್ ಮಾಡೋ ಅಂತವ್ರು ಇದ್ದಾರೆ ಅಂತಂದ್ರೆ ಎಂಥ ಶೇಮ್ಫುಲ್ ಇದು. ಭಾರತೀಯರಾಗಿದ್ದು ನಮ್ಮ ದೇಶದ ಮೇಲೆ ನಡೀತಾ ಇರ್ತಕ್ಕಂಥ, ನಮ್ಮ ಪ್ರಜೆಗಳ ಮೇಲೆ ನಡೀತಾ ಇರ್ತಕ್ಕಂಥ ದಾಳಿಯನ್ನ ಖಂಡಿಸೋದನ್ನ ಬಿಟ್ಟು ಶತ್ರು ದೇಶದ ಧ್ವಜವನ್ನ ಸಂರಕ್ಷಣೆ ಮಾಡೋ ಅಂತವ್ರು ಇದ್ದಾರಲ್ಲ, ಅವರ ಮನಸ್ಥಿತಿಗೆ ಏನ್ ಹೇಳ್ಬೇಕು? ಇದು ಅಲ್ವಾ ಮತಾಂಧತೆ ಅಂದ್ರೆ? ನೆಕ್ಸ್ಟ್ ಅಪ್ಡೇಟ್ ಪಡ್ಕೊಳ್ಳೋಣ. ಪ್ರತಿನಿಧಿ ಓಂ ಪ್ರಕಾಶ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಓಂ ಪ್ರಕಾಶ್, ಏನ್ ನಡೆದಿದೆ ಈಗ? ಬಜರಂಗ ದಳದ ಕಾರ್ಯಕರ್ತರು ಏನ್ ಹೇಳ್ತಾ ಇದ್ದಾರೆ? ಸಹಜ, ಯಾರಿಗೆ ಆದ್ರೂ ಕೂಡ ಆಕ್ರೋಶ ಬರುವಂತದ್ದು ಸಹಜ. ಯಾಕಂತಂದ್ರೆ ನಮ್ಮ ಮನೆಯ ಪ್ರಜೆಗಳನ್ನ, ಅಮಾಯಕರನ್ನ ಗುಂಡಿಟ್ಟು ಕೊಲ್ಲಲಾಗಿದೆ ಅಂತ. ಮುಸ್ಲಿಂ ಮಹಿಳೆಯರು ಏನೋ ಹೇಳ್ತಾ ಇದ್ರಲ್ಲ, ದಿಮಾಗ್ ಖರಾಬ್ ಅಂತ ಏನ್ ಹೇಳ್ತಾ ಇದ್ರು ಅವರು? ಏನ್ ನಡೆದಿದೆ? ಶ್ರೀಲಕ್ಷ್ಮಿ, ಪಹಲ್ಗಾಮ್ನಲ್ಲಿ ಉಗ್ರರ ದಾಳಿ ಏನಿದೆ, ಉಗ್ರರ ದಾಳಿಯನ್ನ ಖಂಡಿಸಿ ಕಲಬುರಗಿಯಲ್ಲಿ ಬಜರಂಗ ದಳ ಕಾರ್ಯಕರ್ತರು ಪಾಕಿಸ್ತಾನದ ಧ್ವಜವನ್ನ ನೆಲಕ್ಕೆ ಅಂಟಿಸಿ ಅದನ್ನ ಕಾಲಿಂದ ತೂದು ಪಾಕ್ ನಡೆಯನ್ನ ಸಾಕಷ್ಟು ತೀವ್ರವಾಗಿ ಖಂಡಿಸಿರುವಂತದ್ದು. ಈಗಲೂ ಕೂಡ ಏನು ಆ ಜಗತ್ ವೃತ್ತದಲ್ಲಿರುವಂತಹ ಏನು ನಡು ರಸ್ತೆಯಲ್ಲೇ ಆ ಒಂದು ಧ್ವಜಗಳನ್ನ ಅಂಟಿಸಿರುವಂತದ್ದು ಇಲ್ಲಿ ದೃಶ್ಯದಲ್ಲೂ ಕೂಡ ನೋಡಬಹುದು. ಬಹಳ ಪ್ರಮುಖವಾಗಿ ಆ ಪಾಕ್ನ
ಏನು ನಡೆಯನ್ನ ಯಾವ ರೀತಿಯಾಗಿ ಖಂಡಿಸಿದ್ದಾರೆ ಅನ್ನುವಂಥದ್ದು PKMKB ಅನ್ನುವಂತ ಒಂದಷ್ಟು ಪದಗಳನ್ನ ಅಲ್ಲಿ ಬರೆದಿರುವಂತದ್ದು. ಅದು ಕೆಟ್ಟ ಸಂದೇಶವನ್ನ ಪಾಕಿಸ್ತಾನ್ಗೆ ಕೊಡುವಂತಹ ಸಂದೇಶವನ್ನ ಆಗಿರುವಂತದ್ದು. ರಿಪಬ್ಲಿಕ್ ಕನ್ನಡದಲ್ಲಿ ಆ ಪದಗಳನ್ನ ಹೇಳೋದಕ್ಕೆ ಆಗೋದಿಲ್ಲ. ಹಾಗಾಗಿ ಅದರ ಶಾರ್ಟ್ ಫಾರ್ಮ್ ಆಗಿ PKMKB ಅನ್ನುವಂತ ಒಂದಷ್ಟು ಪದಗಳನ್ನ ಬರೆದು ಆಕ್ರೋಶವನ್ನ ಹೊರ ಹಾಕ್ತಾ ಇರುವಂತದ್ದು. ಮತ್ತೊಂದು ಕಡೆ ಈ ಭಾಗದಲ್ಲೂ ಕೂಡ ಏನು ಅಂಟಿಸಿರುವಂತದ್ದು, ಅಂಟಿಸಿ ತುಳಿದು ಕಾಲಿಂದ ತುಳಿದು ಪಾಕ್ ಅನ್ನ ನಮ್ಮ ಕಾಲ ಕೆಳಗೇನೆ ತುಳಿತೀವಿ ಅನ್ನುವಂತ ಒಂದಷ್ಟು ಆಕ್ರೋಶವನ್ನ ಕೂಡ ಬಜರಂಗ ದಳದ ಕಾರ್ಯಕರ್ತರು ಹೊರ ಹಾಕಿರುವಂತದ್ದು. ಮತ್ತೊಂದು ಕಡೆ ಅಂದ್ರೆ ಕಲಬುರಗಿಯ ನ್ಯಾಷನಲ್ ಚೌಕ್ ಬಳಿ ಕೂಡ ಇದೇ ರೀತಿಯಾಗಿ ಪಾಕ್ ಧ್ವಜವನ್ನ ನೆಲಕ್ಕೆ ಅಂಟಿಸಿ ಅದನ್ನ ಆಕ್ರೋಶವನ್ನ ಹೊರ ಹಾಕಿರುವಂತದ್ದು. ಆದ್ರೆ ಅಲ್ಲಿರುವಂತಹ ಕೆಲವೊಂದಷ್ಟು ಮಹಿಳೆಯರು ಬಂದು ಅದನ್ನ ತೆಗೆದಿರುವಂತದ್ದು. ಬಟ್ ಅವ್ರು ಯಾಕೆ ತೆಗೆದ್ರು ಅನ್ನುವಂಥದ್ದು ಕೂಡ ಗೊತ್ತಿಲ್ಲ. ಅಂದ್ರೆ ಅವರು ಇದನ್ನ ಯಾಕೆ ಇಲ್ಲಿ ಅಂಟಿಸಿದ್ದಾರೆ ಅನ್ನುವಂತ ಉದ್ದೇಶದಲ್ಲಿ ಮಾತಾಡಿ ಅದನ್ನ ತೆಗೆದು ಹೋಗಿರುವಂತದ್ದು. ಆದ್ರೆ ಪಾಕಿಸ್ತಾನದ ನಡೆ ಏನಿದೆಯಲ್ಲ ಇಡೀ ದೇಶವೇ ಖಂಡನೆ ಮಾಡ್ತಾ ಇರುವಂತದ್ದು, ಸಾಕಷ್ಟು ಆಕ್ರೋಶ ಹೊರ ಆಗ್ತಾ ಇರುವಂತದ್ದು. ಹಾಗಾಗಿಯೇ ಅವರಿಗೆ ಇದೇ ತಕ್ಕ ಪಾಠ ಅನ್ನುವಂತ ನಿಟ್ಟಿನಲ್ಲಿ ಅವರ ಧ್ವಜವನ್ನ ನೆಲಕ್ಕೆ ಹಾಕಿ ತುಳಿದು ಅವರ ನಡೆಯನ್ನ ಖಂಡಿಸ್ತಾ ಇರುವಂತದ್ದು. ಆದ್ರೆ ಇಲ್ಲಿ ಈಗ ಬಜರಂಗ ದಳದ ಕಾರ್ಯಕರ್ತರು ಸಾಕಷ್ಟು ಆಕ್ರೋಶ ಕೂಡ ಹೊರ ಆಗ್ತಾ ಇರುವಂತದ್ದು. ಅವರನ್ನ ಸದ್ಯ ಪೊಲೀಸರು ಇಲ್ಲಿಂದ ಕಳಿಸುವಂತ ಕೆಲಸವನ್ನ ಕೂಡ ಮಾಡಿರುವಂತದ್ದು. ಆದ್ರೆ ನ್ಯಾಷನಲ್ ಚೌಕ್ ಅಂದ್ರೆ ಕಲಬುರಗಿಯ ದರ್ಗಾ ಏರಿಯಾದಲ್ಲಿರುವಂತಹ ನ್ಯಾಷನಲ್ ಚೌಕ್ ಬಳಿ ಕೂಡ ಅಂಟಿಸಿ ಇದೇ ರೀತಿಯಾದಂತಹ ಆಕ್ರೋಶವನ್ನ ಹೊರ ಹಾಕುವಂತ ಕೆಲಸ ಬಜರಂಗ ದಳದ ಕಾರ್ಯಕರ್ತರು ಮಾಡಿದ್ರು. ಆದ್ರೆ ಅಲ್ಲಿರುವಂತಹ ರಿಪಬ್ಲಿಕ್ ಕನ್ನಡ ತೆರಳಿದಂತ ಸಂದರ್ಭದಲ್ಲಿ ಅಲ್ಲಿ ಕೆಲವೊಂದಷ್ಟು ಜನ ಮಹಿಳೆಯರು ಬಂದು ಫ್ಲಾಗ್ ಇದರ್ ಕೈಕು ದಾಲೆ ಅನ್ನುವಂತ ಒಂದಷ್ಟು ವಿಚಾರವನ್ನ ಹೇಳಿ ಆ ಒಂದು ಫ್ಲಾಗ್ ಅನ್ನ ತೆಗೆದುಕೊಂಡು ಹೋಗಿರುವಂತ ಕೆಲಸ ಕೂಡ ಮಾಡಿರುವಂತದ್ದು. ಇದು ಯಾವ ನಡೆ ಅನ್ನುವಂಥದ್ದು ಕೂಡ ಬಹಳ ಪ್ರಶ್ನೆ ಆಗಿರುವಂತದ್ದು. ಆದ್ರೆ ಒಂದು ಕಡೆ ಈಗ ಬಜರಂಗ ದಳದ ಕಾರ್ಯಕರ್ತರು ಎಷ್ಟು ಖಂಡನೀಯವಾಗಿ ಎಷ್ಟು ಉಗ್ರವಾಗಿ ಪಾಕ್ನ ನಡೆಯನ್ನ ವಿರೋಧಿಸ್ತಾ ಇದ್ದಾರೆ. ಮತ್ತೊಂದು ಕಡೆ ಆ ಪಾಕ್ನ ಧ್ವಜವನ್ನ ತೆಗೆದು ಅವ್ರು ಯಾಕೆ ತೆಗೆದ್ರು ಅನ್ನುವಂಥದ್ದು ಕೂಡ ಇದುವರೆಗೂ ಗೊತ್ತಾಗಿಲ್ಲ. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ಪ್ರಕಾಶ್ ಡೀಟೇಲ್ಸ್ಗಾಗಿ. ಈ ವಿಚಾರಗಳ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆಗೆ ಆಂದೋಲನ ಶ್ರೀಗಳು ನೇರ ಸಂಪರ್ಕದಲ್ಲಿದ್ದಾರೆ. ಸ್ವಾಮೀಜಿ, ಮತ್ತೇನು ಮಾಡಬೇಕು, ಯಾವ ರೀತಿಯ ಆಕ್ರೋಶವನ್ನ ವ್ಯಕ್ತಪಡಿಸಬೇಕು ಅನ್ನುವಂಥದ್ದು ಈಗ ಪ್ರತಿಭಟನಾಕಾರರ ಪ್ರಶ್ನೆಯಾಗಿದೆ. ನೆಲಕ್ಕೆ ಅಂಟಿಸಿದ್ದ ಧ್ವಜವನ್ನ ತೆಗೆದು ಜೋಪಾನ ಮಾಡಿದ್ದಾರೆ. ನಿಮಗೆ ಆ ಪಾಕಿಸ್ತಾನದ ಧ್ವಜದ ಬಗ್ಗೆ ಇದ್ದಂತಹ ಕಾಳಜಿ 26 ಜನ ಅಮಾಯಕರು ಸತ್ತೋದ್ರಲ್ಲ, ಅವರ ಮಕ್ಕಳು, ಅವರ ಪತ್ನಿಯರು, ಅವರ ಕುಟುಂಬಸ್ಥರ ಕಣ್ಣೀರು ಒರೆಸೋದ್ರ ಬಗ್ಗೆ ಕಾಳಜಿ ಇದೆಯಾ? ಪಾಕಿಸ್ತಾನದ ಧ್ವಜವನ್ನ ನೆಲಕ್ಕೆ ಅಂಟಿಸಿದ್ರು ಅಂದ ಮಾತ್ರಕ್ಕೆ ನೀವು ಬರ್ತಾ ಇರಿ.